ನಮಸ್ಕಾರ. ಇನ್ನೊಂದು ಹೊಸ ಜಾಗದ ಪರಿಚಯ ಮಾಡ್ತಾ ನಾನು ಮೈಸೂರಿಂದ ಸುಪ್ರೀತ್ ಅನಂತ ಸ್ವಾಮಿ ತಮ್ಮ ಮುಂದೆ ಇವತ್ತು ತೋರಿಸ್ತಾ ಇರುವಂತಹ ಜಾಗ ಮೈಸೂರು SBM ಲೇಔಟ್. ತಾವು ನೋಡ್ತಾ ಇರುವಂಥದ್ದು ನೋಡಿ, ಇವಾಗ ತೋರಿಸ್ತೀನಿ. ರಿಂಗ್ ರೋಡು, ಶ್ರೀರಾಮ್ಪುರ ರಿಂಗ್ ರೋಡ್. ಇವಾಗೇನು ವೆಹಿಕಲ್ ಮೂವ್ಮೆಂಟ್ ಆಗ್ತಾಯಿದೆ, ಇದು ಮೈಸೂರು ಶ್ರೀರಾಮ್ಪುರ ರಿಂಗ್ ರೋಡ್. ಇದು ಮೈಸೂರು ಯೂನಿವರ್ಸಿಟಿ ಅಥವಾ ದಟ್ಟಗಳ್ಳಿಯಿಂದ ಟುವರ್ಡ್ಸ್ JP ನಗರಕ್ಕೆ ಹೋಗುವಂತಹ ರಿಂಗ್ ರೋಡಲ್ಲಿ ಇರುವಂತಹ ಈ ಜಾಗ ಇವಾಗೇನು ನೋಡ್ತಾ ಇದ್ದೀರಾ, ದಿಸ್ ಈಸ್ SBM ಆ್ಯಂಡ್ ಅದರ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಆ್ಯಂಡ್ ಅದರ್ಸ್ ಅಂತ ಈ ಲೇಔಟಿನ ಹೆಸರು. ಲ್ಯಾಂಡ್ ಮಾರ್ಕ್ ಎಲ್ಲಿದೆ ಗೊತ್ತಾಗ್ತಾ ಇಲ್ಲ ಸುಪ್ರೀತ್. ನೀವು SBM ಆ್ಯಂಡ್ ಅದರ್ಸ್ ಅಂತೀರಿ, ಅದಾದ ನಂತರ ಶ್ರೀರಾಮ್ಪುರ ರಿಂಗ್ ರೋಡ್ ಅಂತೀರಿ, ಗೊತ್ತಾಗ್ತಾ ಇಲ್ಲ ಅಂತಂದರೆ ಸ್ನೇಹಿತರೆ, ವಿವೇಕಾನಂದ ನಗರ ಸರ್ಕಲ್. ಮೈಸೂರಿಗೆ ಭಾಳಷ್ಟು ಜನಕ್ಕೆ ಗೊತ್ತಿರುತ್ತೆ ಈ ಜಾಗ ಯಾವುದು, ಮೈಸೂರಿನ ವಿವೇಕಾನಂದ ನಗರ ಸರ್ಕಲ್. ಅಲ್ಲಿಂದ ನಿಮಗೆ ಅಬೌಟ್ 3 ಕಿಲೋಮೀಟ್ರ್ ಟುವರ್ಡ್ಸ್ ಯಾವ ಕಡೆಗೆ ಬರಬೇಕು ನೀವು ಅಂತಂದರೆ ಶ್ರೀರಾಮ್ಪುರ ರಿಂಗ್ ರೋಡ್ ಕಡೆ, ಪರ್ಸೈನಹುಂಡಿ ಜಂಕ್ಷನ್ ಕಡೆ ಅಥವಾ ಯೂನಿವರ್ಸಿಟಿ ಲೇಔಟ್ ಕಡೆ ನಿಮಗೆ ಇರುವಂತಹ ಜಾಗ. ಇದು ಬಂದಾಗ ನಿಮಗೆ ಈ ಜಾಗ ಸಿಗುತ್ತೆ. ಯಾವುದು, SBM ಆ್ಯಂಡ್ ಅದರ್ಸ್ ಅಂತ ಈ ಲೇಔಟಿನ ಹೆಸರು. ಕರೆಂಟ್ಲಿ ನಾನು ಅದರ ಮುಂಭಾಗದಲ್ಲಿರುವಂತಹ ಸ್ಯಾಂಡಲ್ವುಡ್ ಲೇಔಟ್ ಮುಂದೆ ನಿಂತಿದ್ದೀನಿ. ನಿಮ್ಗೆ ಯಾಕೆ ಇದನ್ನು ತೋರಿಸಿದ್ರೆ ನಿಮ್ಗೆ ಗೊತ್ತಾಗಲಿ ಜನ ಇದರಾ ಇಲ್ವಾ, ಹೇಗಿದೆ ಈ ಲೊಕೇಶನ್ನು. ನಾನು ಬರೀ ಆ ಜಾಗದಲ್ಲಿ ಹೋಗಿ ಆ ಸೈಟ್ನ ತೋರಿಸಿ, ನೋಡಿ ಸ್ವಾಮಿ ಇದೇ ಸೈಟು, ನೀವು ತೊಗೊಳ್ಳಿ, ಈ ಸೈಟ್ ಚೆನ್ನಾಗಿದೆ ಅಂತಾರೆ, ಗೊತ್ತಾಗಲಿಕ್ಕಿಲ್ಲ. ಯು ಹ್ಯಾವ್ ಟು ನೋ ದಿ ಲೊಕ್ಯಾಲಿಟಿ, ಲೊಕೇಶನ್, ದ ಡಿಸ್ಟೆನ್ಸ್ ಆ್ಯಂಡ್ ದಿ ರೇಟ್. ಈ 4 ವಿಚಾರ ಗೊತ್ತಾದರೆ ಮಾತ್ರ ನಿಮಗೆ ಒಂದು ನಿವೇಶನ ಯಾವುದೇ ಊರಲ್ಲೂ ಸಹ, ಮೈಸೂರು, ಮಂಗಳೂರು, ಬೆಂಗಳೂರು, ಬಾಂಬೆ ಎಲ್ಲೇ ಆಗಿರಲಿ, ನಿಮಗೆ ಜಾಗ ಗೊತ್ತಾಗಬೇಕು, ಲೊಕೇಶನ್ ಗೊತ್ತಾಗಬೇಕು, ಡಿಸ್ಟೆನ್ಸ್ ಗೊತ್ತಾಗಬೇಕು, ಅದರದ್ದು ರೀಚಬಿಲಿಟಿ, ಹೇಗೆ ಹೋದರೆ, ಎಲ್ಲಿಂದ ಹೇಗೆ ಹೋದರೆ ನಮ್ಗೆ ಎಷ್ಟು ದೂರ ಆಗುತ್ತೆ, ನಾವಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಥವಾ ಅಲ್ಲಿ ನಾವು ಮನೆ ಕಟ್ಕೊಂಡಿದ್ರೆ ಎರಡಕ್ಕೂ ಸೂಕ್ತವಾಗಿದೆಯಾ ಅಂತ. ನಾನು ಫಸ್ಟು ಐ ಟಾಕ್ ಅಬೌಟ್ ಕಮ್ಮಿಂಗ್ ಆ್ಯಂಡ್ ಸ್ಟೇಯಿಂಗ್ ಹಿಯರ್ ಆರ್ ಬಿಲ್ಡಿಂಗ್ ಯುವರ್ ಡ್ರೀಮ್ ಹೋಮ್. ನೋಡಿ, ಇವತ್ತಿನ ದಿವಸದಲ್ಲಿ ಮೈಸೂರು ದಟ್ಟಗಳ್ಳಿ ಆಗಿರ್ಬೋದು, ಯೂನಿವರ್ಸಿಟಿ ಬಡಾವಣೆ ಆಗಿರ್ಬೋದು, ಅಥವಾ ಈ ಸುತ್ತಮುತ್ತ ಇವಾಗ ಏನು SBM ಆ್ಯಂಡ್ ಅದರ್ಸ್ ಅಂತ ಹೇಳ್ತಾ ಇದ್ದೀನಿ, ಇದ್ರ ಮುದ್ದ ಶ್ರೀರಾಮ್ಪುರ 3ನೇ ಹಂತ ಆಗಿರ್ಬೋದು, ಇದ್ರ ಸುತ್ತಮುತ್ತ ಇರುವಂತಹ ನಿವೇಶನಗಳ ರೇಟ್ ಬಹಳಷ್ಟು ದುಬಾರಿಯಾಗಿದೆ, ಕೊಳ್ಳಲಿಕ್ಕೆ ಬಹಳ ಕಷ್ಟ. ಅಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಎಲ್ಲ ರೇಟ್ಗಳು ಜಾಸ್ತಿ ಆಗುತ್ತೆ, ಇಲ್ಲೂ ರೇಟ್ ಸಹ ಜಾಸ್ತಿ ಆಗ್ತಾನೆ ಆಗುತ್ತೆ. ನಿಮಗೆ ಅಪ್ಕಮಿಂಗ್ ಏರಿಯಾಸ್ ನಿಯರ್ ಶ್ರೀರಾಮ್ಪುರ ಅಂತಂದರೆ ಇದು ಒಂದು SBM ಲೇಔಟ್ ಅಂತ. ಇನ್ನೊಮ್ಮೆ ಹೇಳ್ತೀನಿ, ಶ್ರೀರಾಮ್ಪುರ ನಿಮಗೆ 3ನೇ ಹಂತ ಆದ ತಕ್ಷಣ ಒನ್ ಆಫ್ ದಿ ಅಪ್ಕಮಿಂಗ್ ಏರಿಯಾಸ್ ಆಫ್ ಮೈಸೂರು ಅಂದರೆ ಇದು ಒಂದು. ದಿಸ್ ರೋಡ್ ವಿಲ್ ಗೋ ಟು ಮೈಸೂರು ಬ್ರಾಹ್ಮಿನ್ಸ್ ಲೇಔಟ್. ಈ ರೋಡು ಅಬೌಟ್ ಇಲ್ಲಿಂದ 4.5 ಕಿಲೋಮೀಟರ್ಸ್, ಬಹಳ ದೊಡ್ಡ ಏರಿಯಾ ಬ್ರಾಹ್ಮಿನ್ಸ್ ಲೇಔಟ್ ಅಂತ, ಅಲ್ಲಿಗೆ ಹೋಗಿ ರೀಚ್ ಆಗುತ್ತೆ. ಇಲ್ಲಿಂದ ಹೋಗ್ಬೇಕಾದ್ರೆ ಈಗ ಭಾಳಷ್ಟು ಲೇಔಟ್ಗಳು ಸಿಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ದ್ವಾರಕಾ ನಗರ ಒನ್ ಆಫ್ ದ ವೆರಿ ವೆಲ್ ನೋನ್ ಲೇಔಟು. ಅದಾದ ನಂತರ ಬ್ರಾಹ್ಮಿನ್ಸ್ ಲೇಔಟ್ ಇದೆ, KBL ಸೆಂಚುರಿ ಅಂತ ಒಂದು ಲೇಔಟ್ ಇದೆ. ಸೊ ಈ ರೋಡ್ ಏನಿದೆ ಇವಾಗ ನೋಡ್ತಾ ಇರ್ಬೋದು, ಬಹಳ ವೆಹಿಕಲ್ ಮೂವ್ಮೆಂಟ್ ಇರುವಂತಹ ಜಾಗ. ನೋಡಿ, ಏನು ಜಂಕ್ಷನು ಸಹ ನಾನು ನಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಇದು ಜಂಕ್ಷನು. ಒಂದು ಭಾಗದಲ್ಲಿ ಮೈಸೂರು ದಟ್ಟಗಳ್ಳಿಗೆ ಹೋಗುತ್ತೆ, ಇನ್ನೊಂದು ಭಾಗ ಪರ್ಸೈನಹುಂಡಿ ಜಂಕ್ಷನಿಂದ JP ನಗರ ದಾಟಿ ಇಟ್ ವಿಲ್ ಗೋ ಟು APMC ನಂಜನಗೂಡು ರೂಟಿಗೆ ಹೋಗುವಂತಹ ಜಾಗದಲ್ಲಿ ಇರುವಂತಹ, ನೋಡಿ ಇವಾಗ ಏನು ಈ ಜಾಗ ಕಾಣ್ತಾ ಇದೆ, ಇದೇ SBM ಆ್ಯಂಡ್ ಅದರ್ಸ್ ಅಂತ ಈ ಲೇಔಟಿನ ಹೆಸರು. ಇನ್ವೆಸ್ಟ್ಮೆಂಟ್ ನಾನು ಇವಾಗ ಮನೆ ಕಟ್ಕೊಳ್ಳಿಕ್ಕೆ ಆಗುತ್ತಾ ಅಂತ ಕೇಳ್ತಾ ಇದ್ರು ಭಾಳಷ್ಟು ಜನ. 40-60 ಮನೆ ಕಟ್ಕೋಬೇಕು, ರೇಟು ಭಾಳ ಎಕ್ಸ್ಪೆನ್ಸಿವ್ ಬೇಡ, ನಮಗೆ ಮಿಡ್ ರೇಂಜಲ್ಲಿ ಇರಲಿ, ತೊಗೊಳ್ಳಿಕ್ಕಾಗಲ್ಲ, ಲೋನ್ ಆಗಲ್ಲ, ಲೋನ್ ತೊಗೊಂಡ್ರು EMI ಜಾಸ್ತಿ ಆಗುತ್ತೆ ಅಂತ. ದಿಸ್ ಇಸ್ ಒನ್ ಆಫ್ ದೋಸ್ ಆಪ್ಷನ್ಸ್ ವೇರ್ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದಿತವಾಗಿರುವಂಥ ಬಹಳ ಹಳೆಯ ಲೇಔಟು. ಎಲ್ಲ ಸೌಕರ್ಯಗಳು, ಅಂದರೆ ನೀವು ಇಲ್ಲಿಂದ ವಿವೇಕಾನಂದ ನಗರ ಸರ್ಕಲ್ಗೆ ಹೋದರೆ ನಿಮಗೆ ದಿನನಿತ್ಯ ಬೇಕಾಗುವಂಥ ಎಲ್ಲ ವಸ್ತು ಸಾಮಗ್ರಿಗಳು ಸಿಗುವಂತಹ ಏರಿಯಾ. ಮತ್ತು ಎಂಟ್ರಿ ಆ್ಯಂಡ್ ಎಕ್ಸಿಟ್ ಬಹಳ ಈಸಿಯಾಗಿರಬೇಕು. ಒಂದು ಜಾಗಕ್ಕೆ, ಒಂದು ಮನೆಗೆ ಅಥವಾ ಒಂದು ಯಾವುದೇ ಬಂದು ಹೋಗಲಿಕ್ಕೆ ಈಸಿ ಎಂಟ್ರಿ ಆ್ಯಂಡ್ ಈಸಿ ಎಕ್ಸಿಟ್ ಇರಬೇಕು. ಅದಕ್ಕೆ ರಿಂಗ್ ರೋಡ್ ಹತ್ತಿರಕ್ಕೆ ಇದೆ. ಇದು ರಿಂಗ್ ರೋಡಿಂದ ಹಾರ್ಡ್ಲಿ ಅಬೌಟ್ 200 ಮೀಟರ್ಸ್ ಇದೇ ಲೇಔಟು. ಇಲ್ಲಿ ಸೈಟ್ ಸೇಲ್ಗಿದೆ. ಯಾವ ಸೈಟ್ ಸೇಲ್ಗಿದೆ, ಅದರ ಮೆಷರ್ಮೆಂಟಿಂದ ಅದರ ರೇಟ್ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕ್ಲಿಯರಾಗಿ ಕೊಟ್ಟಿರ್ತೀನಿ, ಗಮನಿಸ್ಬೋದು, ನೋಡಿದ್ರೆ ಸಿಗುತ್ತೆ. ನೆಕ್ಸ್ಟ್, ಇನ್ವೆಸ್ಟ್ಮೆಂಟ್ ಮಾಡಬೇಕು ಸುಪ್ರೀತ್, ನಾವು ಮೈಸೂರಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಮಗೆ ಒಂದು 3 ರಿಂದ 5 ವರ್ಷ ಆರ್ ಲಾಂಗ್ ಟೈಮ್ ಆರ್ ಶಾರ್ಟ್ ಟೈಮ್ ಒಳ್ಳೆ ರಿಟರ್ನ್ಸ್ ಇರಬೇಕು ಅಂದರೂ ಸಹ ಇದು ನಾನು ಹೇಳಿರುವಂತಹ ಎಲ್ಲ ನಿಮ್ಮ ಚೆಕ್ ಲಿಸ್ಟ್ ಅಂತ ಏನಾರು ಇಟ್ಕೊಂಡು ನೀವು ಮನೆ ಸೈಟ್ ಹುಡುಕ್ತಾ ಇದ್ರೆ ಮೈಸೂರಲ್ಲಿ ಇದು ಒಂದು. ಯಾಕಂದರೆ ಎಂಟ್ರಿ ಎಕ್ಸಿಟ್ ಈಸಿ, ಹತ್ತಿರದಲ್ಲಿ ಬೇಕಾದಷ್ಟು ಒಳ್ಳೊಳ್ಳೆ ಲೇಔಟ್ಗಳಿದೆ. ಮತ್ತು ಶ್ರೀರಾಮ್ಪುರ ಇದೆ, ವಿವೇಕಾನಂದ ನಗರ ಸರ್ಕಲಿಂದ ಹಾರ್ಡ್ಲಿ ಅಬೌಟ್ 2 ಕಿಲೋಮೀಟ್ರ್ ಇದೆ.
ಒಂದು ಭಾಗದಲ್ಲಿ ನೀವು ಏರ್ಪೋರ್ಟ್ಗೆ ಹೋಗಬೇಕು, ನಾವು ಮೈಸೂರು ಮುಂಬರೋದ್ರಲ್ಲಿ ಏರ್ಪೋರ್ಟ್ ಕಡೆ ಹೊಡಬೇಕು, ನಂಜನಗೂಡು ರೋಡು ಊಟಿ ಕಡೆಯಿಂದ ಹೋಗಬೇಕು ಅಂದರೆ 3 ಕಿಲೋಮೀಟ್ರು, ಜೆ ಪಿ ನಗರ 2.5 ಕಿಲೋಮೀಟ್ರು. ಇನ್ನೊಂದು ಭಾಗದಲ್ಲಿ ಹೇಳದ್ನಲ್ಲ ಈಗಾಗಲೇ ಆಂದೋಲನ ಮೈಸೂರು ವಿಶ್ವವಿದ್ಯಾಲಯ ನೌಕರರ ಬಡಾವಣೆ ಮತ್ತು ದಟ್ಗಳ್ಳಿ ಇದೆ. ಈ ಎಲ್ಲ ಪಾಸಿಬಿಲಿಟೀಸ್ ಆಫ್ ರೇಟ್ ಗೋಯಿಂಗ್ ಹೈಯರ್ ಅಂದರೆ ನಿವೇಶನಗಳ ಬಂಡವಾಳ ಹೂಡಿ ಬೇಗ ನಿವೇಶನಗಳ ಮೇಲೆ ಬಂಡವಾಳ ಹೂಡಿದ್ರೆ ಸ್ವಲ್ಪ ಒಂದು 3 to 5 years. ಐ ವುಡಂಟ್ ಟೆಲ್ ದಟ್ ಮೈಸೂರಲ್ಲಿ 2 ವರ್ಷಕ್ಕೆ ಡಬಲ್ ಆಗ್ಬಿಡುತ್ತೆ, ಒಂದೇ ವರ್ಷ 365 ಡೇಸಲ್ಲಿ ಡಬಲ್ ಆಗುತ್ತೆ. ಖಂಡಿತವಾಗ್ಲೂ ಆಗಲ್ಲ. ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಮಿನಿಮಮ್ ಗುಡ್ ಟೈಮ್ ಬಟ್ ಹೆಲ್ದಿಯರ್ ಅಬೌಟ್ 3 to 5 years. ಮಿತ್ರರೇ, ಈ ವಿಡಿಯೋದಲ್ಲಿ ಇಷ್ಟೇ ಈ ಜಾಗದ ಬಗ್ಗೆ. ಇದು ಮೈಸೂರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಆ್ಯಂಡ್ ಅದರ್ಸ್ ಅಂತ ಲೇಔಟ್, SBM ಲೇಔಟ್ ಅಂತ ಅದರ್ಸ್ ಅಂತ ಲೇಔಟಿನ ಹೆಸರು. ಇದು ನೀವು ನೋಡ್ತಾ ಇರುವಂತಹ ಜಾಗ. ಇವಾಗೇನು ಮನೆ ಇದೆ ಈ ಏರಿಯಾದಲ್ಲಿ ಒಂದು 8-10 ಮನೆಗಳಿಗಾಗಲೇ ಬಂದಿದೆ. ಈ ವಿಡಿಯೋ ನೋಡ್ತಾ ಇದ್ದು ಯಾವ ಸೈಟು ಸೇಲ್ಗಿದೆ ಮತ್ತು ಅದರ ಫೇಸಿಂಗ್ ಏನು, ವಾಟ್ ಈಸ್ ದ ಫೇಸಿಂಗು, ಆ ಸೈಟಲ್ಲಿ ಬೆಲೆ ಎಷ್ಟು, ವಾಟ್ ಈಸ್ ದ ರೇಟು, ಅದರ ಫೇಸಿಂಗು, ಯಾವ ಸೈಟ್ ಸೇಲ್ಗಿದೆ ಎಲ್ಲವನ್ನು ಕ್ಲಿಯರಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆಸಕ್ತರು ಈ ವಿಡಿಯೋ ನೋಡಿ ನನ್ನನ್ನು ಕಾಣಬೇಕು ಅಂದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನನ್ನ ಫೋನ್ ನಂಬರ್ ಇದೆ. ಯು ಕ್ಯಾನ್ ಕಾಲ್ ಮೀ ಆರ್ ಯು ಕ್ಯಾನ್ ವಾಟ್ಸ್ಆ್ಯಪ್ ಮೀ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತೊಗೊಂಡು. ನಾನು ಸುಪ್ರೀತ್ ಅನಂತ ಸ್ವಾಮಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.